ಗಂಡ ಹೆಂಡತಿ ಮದುವೆಯಾಗಿ ಹಿಡಿತಾರ ಬಳ್ಳ, ಗಂಡ ಹೆಂಡತಿ ಮದುವೆಯಾಗಿ ಹಿಡಿತಾರ ಬಳ್ಳ, ಹೊಟ್ಟಾಗಿರ್ತಾವ ಕಳ್ಳ. ಈ ಜಮಖಂಡಿ ಗುಂಡ್ಯಾ ಎಲ್ಲಾರ್ಗಿ ಮಾಡ್ತಾನ ಮಳ್ಳ. ಈ ಗುಂಡ್ಯಾ ಕಮಿಷನ್ ಇಲ್ಲ ರೀ, ಯಾವ ಕೆಲಸನೂ ಮಾಡುದಿಲ್ಲ. ಇವತ್ತು ಈ ಊರಾಗ ಎಂಟ್ರಿ ಕೊಟ್ಟಿ ನಾನು ಬಳಕ ನಾ ಎಷ್ಟು ಮಂದಿ ಕಡೆ ಕಮಿಷನ್ ತಿಂತೀನಿ ನೀವ ನೋಡ್ರಿ. ಸಣ್ಣ 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 ಟನ್ ಟನ ಟನ್ ಜನ ಜನ ಜನ. ಹಾ ಓ ಇನ್ನ ಏನು ನೋಡಕತ್ತಿ ಅದನ್ನ ನೀ? ಏನು ಗಪ್ಪು ಅಪ್ಪ, ಮೊದಲು ನಮ್ಮ ಕೆಂಪಿಗೆ ಆರಾಮಿಲ್ಲ ಐತಿ ಅಂತದ್ರಾಗ ಹಾಲು ಒಂದು ಹಿಂಡ್ತೀನಿ ಸ್ವಲ್ಪ ತಡಿ. ಏನು ಹಿಡ್ತಿ? ದಿವಸ ಬರೀ ಇದನ್ನ ಹೇಳಕತ್ತಿ ನನಗೆ. ಹಾಲ್ರ ಎಂದು ಕೊಡವ್ ನೀ? ಕೊಡ್ತೀನಿ ಗಪ್ಪಪ್ಪ, ಹಿಂಡ್ವಲ್ತ ಮೊದ್ಲು ಆರಾಮಿಲ್ಲ ಅಂತ ಹೇಳತ್ತೀನಿಲ್ಲ. ಆರಾಮಿಲ್ಲ ಏನು ನಿನಗೋ ಏನು ಎಮ್ಮಿಗೋ? ನಮ್ಮ ಕೆಂಪಿಗೆ ಆರಾಮಿಲ್ಲಪ್ಪ, ಅದಕ್ಕೆ. ಕೆಂಪಿಗೆ ಆರಾಮಿಲ್ಲ, ಕರ್ಯಾಗ ಆರಾಮಿಲ್ಲ, ಅದೇನು ನನಗೆ ಬೇಕಾಗಿಲ್ಲ. ನನಗೆ ಪಟ್ನ ಹಾಲು ಬೇಕಾ. ಈಗ ಪೌಣ್ಯಾರು ಬಂದಾರ ಮನ್ಯಾಗ. ಈಗ ಪೌಣ್ಯಾರು ಬಂದ್ರೆ ನಾರು ಏನು ಮಾಡಲಿ ನೋಡಿದೆ, ಏನು ನಾ ಹಿಂಡ್ ಕೊಡ್ಲ ಏನು? ನನಗೆ ನಿನ್ನ ಹಾಲು ಬೇಕಾಗಿಲ್ಲ, ನನಗೆ ಎಮ್ಮಿ ಹಾಲು ಬೇಕಾಗ್ಯಾವ. ಈಗ ಪಟ್ನ ಹಾಲು ಕೊಟ್ರ ಸರಳ, ಇಲ್ಲ ಅಂದ್ರೆ ನೀನು ಬಿಡಂಗಿಲ್ಲ. ಮತ್ತೆ ಅಟ್ ಅವಸರ ಇದಾರ ಅಲ್ಲಿ ಡೈರ್ಯಾಗ ಹೋಗ, ರೊಕ್ಕ ಕೊಟ್ಟ ಹಾಲು ಮನೆಗೆ ಒಯ್ಯಿ ನೋಡು ನಿಂದಾಡೆ. ಏನು ನೋಡು ಹಿಂದಲ್ಲಿ ಅಲ್ಲಿ ಡೈರಿ ಕೊಡಕ್ಕೇನು ರೊಕ್ಕ ಬೇಡ ನನಗೆ. ನಾನೇನು ರೊಕ್ಕ ಕೊಟ್ಟನಿಲ್ಲ ಮೊದಲ, ಸರಳ ನನಗೆ ಹಾಲು ಬೇಕಾ. ಇಲ್ಲಿಕರ ನಾನು ರೊಕ್ಕ ಕೊಡ. ನೀ ರೊಕ್ಕ ಕೊಟ್ಟಿವಪ್ಪ, ಅದ್ರ ಮೇವು ತಂದು ಹಾಕಿನ ಅದಕ್ಕೆ ಬರೀ ಹೆಂಡಿನ ಹಾಕಾಕತ್ತೈತಿ, ಹಾಲು ಹಿಂಡವಲ್ತ. ಹೆಂಡಿ ಹಾಕಾಕತ್ತೈತಿ. ಈಗ ರೊಕ್ಕ ಕೊಡ್ಲಿಕ್ಕಂದ್ರೆ ನೀ ಹೆಂಡಿ ಹಾಕಿ. ಎದಕ್ ಬಾಯಿ ಮಾಡತ್ರೋ ಮರ, ನೀವು ಬಾಯಿ ಮಾಡುದು ಅಲ್ಲಿ ರೋಡಿ ಕೇಳಿಸ್ಲತ್ತೈತಿ. ನಿಮ್ ಪ್ರಾಬ್ಲಮ್ ಅದು ಎಲ್ಲಿ ಕೆಲಸ ಹೊಲ್ದಕ್ಕ ನೀ ಯಾವ? ನಾ ಯಾರು ಇರ್ಲಿ, ನಿಮ್ದು ಏನು ಪ್ರಾಬ್ಲಮ್ ನಾನು ಮುಂದೆ ಹೇಳ್ರಿ, ನಾ ಸಾಲ್ವ್ ಮಾಡ್ತೀನಿ ಇಬ್ರು ಪ್ರಾಬ್ಲಮ್. ಯಾರೋ ನಿಮ್ಮವನ್ರಿ ಇವ? ನಿಮ್ಗೆ ಗೊತ್ತಲ್ಲ, ನನಗೇನು ಗೊತ್ತ? ನೀ ಏನು ಸಾಲ್ವ್ ಮಾಡ್ತೀವ? ಹೋಗೋ ಮರ ಏನಂದ? ನೀ ಒಟ್ಟ ವಿಚಾರ ಮಾಡಕೋಬಿಡು. ನಿನಗ ಹೈಟ್ ಬೆಳೆದಿನಿ, ನಿನ್ನ ಬುದ್ಧಿ ಬೆಳೆದಿಲ್ಲ. ನೀನ್ ಏನ್ ಪ್ರಾಬ್ಲಮ್ ನನಗೆ ಹೇಳ, ನಾ ಇಬ್ರು ಸಾಲ್ವ್ ಮಾಡಿಬಿಡ್ತೀನಿ ಆತ. ಅನಾರ ನೋಡ್ರಿ, ದಿವಸ ನಮ್ಮ ಮನಿಗೆ ಬರ್ತಾನ, 50 ರೂಪಾಯಿ ಕೊಡಪ್ಪ ನಿನಗೆ ಹಾಲು ತಂದು ಹಾಕನತ್ತಾನ. ದಿನ ಓದ್ 500 ರೂಪಾಯಿ ಆಗೈತೆ. 1 ಲೀಟರ್ ಹಾಲು ಸಕಟ್ ತಂದು ಕೊಟ್ಟಿಲ್ಲವ. ಹಾಲು ಕೊಡ್ಬೇಕಲ್ರಿ ಅವನಿಗೆ. ನೋಡ್ರಿ ನಮ್ಮ ಕೆಂಪಿಗೆ ಆರಾಮಿಲ್ರಿ, ಆರಾಮಿದಕ್ಕೆ ಹೇಳ್ತಾವೆ, ನೀವೇ ಹೇಳ್ರಿ ಹಿರಿಯಾರು ನೋಡು. ಅದು ಬರೋರು ಬಿಡ್ರಿ, ಆರಾಮ್ ತಪ್ಪದ್ರೆ ಹಿಂಡುದಿಲ್ರಿ ಅವು. 50 ರೂಪಾಯಿ ಕೊಟ್ಟನ ಸರಳ ನನಗೆ ಹಾಲು ಬೇಕಾ. ಅಲ್ಲಿ ನನಗೆ ಹೆಣ್ ಕೊಡಕ ಪೌಣ್ಯಾರು ಬಂದಾರ ಮನಿಗೆ, ಅವ್ರಿಗೆ ಹೆಂಗ್ ಚಾ ಮಾಡಿ ಕೊಡ್ಲ? ಹೆಣ್ ಕೊಡಕ್ ಪೌಣ್ಯಾರು ಬಂದಾರ? ಹಾಲು ಇದ್ರು ಕೊಟ್ಟು ಬಿಡ್ರಿ ಅವನಿಗೆ, ಪೌಣ್ಯಾರು ಬಂದಾರತ್ತ. ಎಲ್ಲಿ ಹಾಲ? ಕೆಂಪಿಗೆ ಆರಾಮಿಲ್ಲ, ತಾಸಾತ್ ಹೇಳಾಕತ್ತೀನಿ ಕೇಳುವಲ್ಲ, ನಾರೇನು ಮಾಡ್ಲಿಪ್ಪ ನೀನೇ ಹೇಳ. ಆರಾಮಿಲ್ಲ ಅದಕ್ಕ ಹೆಂಗ್ ಮಾಡ್ತೀರಿ ನೀವು? ಮತ್ತೇನ್ ಮಾಡಕ, ಹಾಲು ಬೇಕಾ ನನಗೀಗ. ಅನ್ನೋರ್ ಇಲ್ಲಿ ಬರೀಲಿ ಏನ ಹೆಂಗಾದ್ರೂ ನಿಮ್ ಹೆಣ್ ಕೊಡಾಕ ಬೀಗ್ರ ಬಂದಾರ. ಈಗ ನಾ ಹೇಳ್ದಂಗ್ ಮಾಡ್ರಿ, ನೀವು ಧೈರ್ಯದಾಗ ಹಾಲು ತಗೊಂಡ್ ಹೋಗಿ ಅವ್ರಿಗೆ ಚಾ ಮಾಡಿ ಕುಡಿಸ್ರಿ. ಅವ್ರು ನಿಮ್ ಚಾ ನೋಡ್ಕೊಂಡ್ ನಿಮ್ಗೆ ಹೆಣ್ ಕೊಡ್ತಾರ. ಆಮೇಲೆ ನಾ ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಏನ್ ಮ್ಯಾನೇಜ್ ಮಾಡ್ತೀರಿ? ನಮ್ಗೇನ್ ಬೇಕಾಗಿಲ್ಲ, ಈಗ ಸರಳ ಒಂದ್ರಾಗ 2 ಆಗಬೇಕು ನನಗ. ಓ ಅನ್ನೋರ ಇಲ್ಲಿ ಬರೀಲಿ, ಏನ ನೀವೀಗ ಹೋರಿ, ಅವ್ರಿಗೆ ಹೆಂಗಾರ ಮಾಡ ಚಂಜಿಗೆ ನಿಮ್ಗೆ ಹಾಲು ತಂದು ಕೊಡಂಗ ನಾ ಮಾಡ್ತೀನಿ ಅಂತ. ಹಂಗ ಮಾಡ್ತೀಯ? ಮತ್ ಸಂಜೆಕ್ ಹಾಲು ಬರ್ಲಿಕ್ಕಂದ್ರ ಇಬ್ರು ಕೊಡ್ಕೇಶನ್ ಬಂದ್ ಬ್ಯಾಂಡ್ ಹತ್ತನ್. ಮತ್ ನನ್ ಮ್ಯಾಲ ವಿಶ್ವಾಸ ಇಡ್ರಿ, ಸಂಜೆಕ್ ಇವ್ರೇ ಬಂದ್ಸಿದ್ರೆ ನಿಮ್ಗೆ ಹಾಲು ತಂದು ಕೊಡ್ತಾರ. ನಾ ಮಾಡ್ತೀನಿ. ಮಾಡ್ತೀರಿ? ನಿಮ್ ಮ್ಯಾಗ ವಿಶ್ವಾಸ ಮ್ಯಾಗ ಬಿಟ್ಟು ಹೊಂಟ್ರಿ ಮತ್ತ ಅವ್ನ. ಆಯ್ತಳ ಸರಳ ಸಂಜೆಕ್ ಹಾಲು ಬೇಕಾ ಮತ್ ನನಗ? ಕೊಡ್ತೈತಿ ಆಲ್ ದ ಬೆಸ್ಟ್ ರೀ. ಓ ನೀವು ಮನುಷ್ಯರಿದ್ರಿ ಏನಂದ್ರಿ, ಬುದ್ಧಿಗಿದ ಐತಿ ನಿಮ್ಗೆ. ಹಾಲು ಕೊಡ್ಬೇಕಿಲ್ರಿ ಒಂದ್ ಕಡೆ. ಯಪ್ಪ 10 ಸಲ ಹೇಳತ್ತಾನ ಇಲ್ಲಿಗ, ಎಮ್ಮಿಗೆ ಆರಾಮಿಲ್ಲ, ಹಿಂಡ್ವಲ್ತ, ಏನ್ ಕೊಡ್ಲಿ? ಅಲ್ಲ ರೊಕ್ಕ ಇಸ್ಕೊಳ ತಿಳಿಲಿಲ್ಲ ನಿಮಗ? ಮತ್ತ ರೊಕ್ಕ ಇಸ್ಕೊಳತ್ತ ಕೊಡ್ತಿತ್ತು ಹಾಲದ, ಈಗ ಬಂದ್ ಮಾಡೈತಿ ಆರಾಮಿಲ್ಲ ಅದಕ್ಕೆ. ಇದಕ್ಕೆ ಆರಾಮಿಲ್ಲ? ಹ್ಞೂನಪ್ಪ. ಓ ಸರ, ನಾ ಹೇಳ್ದಂಗ ಮಾಡ್ರಿ, ಈ ಎಮ್ಮಿ ಮಾರ್ರಿ, ಹೊಸಾದು ಹಾಲಿಂದ ಎಮ್ಮಿ ತಗೊಂಡ್ ಬರ್ರಿ. ಮಾರ ನಿಂತ್ರಾಡ್ರಿ, ಯಾರು ತಗೋತಾರ ಎಮ್ಮಿಗ? ಅಣ್ಣವ್ರ ನೀವು ವಿಚಾರ ಮಾಡ್ಕೋಬೇಡ್ರಿ, ನನಗ ಎಮ್ಮಿ ಯಾವಾರೆಲ್ಲ ಬರ್ತೈತಿ. ಎಮ್ಮಿ ನಾ ಬಾಳ್ ಮಾರ್ಚಿನಿ. ನೀವು ಅಂದ್ರೆ ಈ ಸದ್ಯ ಇಲ್ಲೇ ಜಾಗದಾಗ ಮಾರಿಸಿ ಬಿಡ್ತೀನಿ. ಈ ಎಮ್ಮಿಗೆ ಎಟ್ ಕೊಟ್ರಿ ನೀವು? ಈ ಎಮ್ಮಿ ಮೂಡಲ್ ಸಂತ್ಯಾಗ 80,000 ರೂಪಾಯಿ ಕೊಡ್ತಾನಪ್ಪ. ಮರಯ್ಯ, ನೀ 80 ಕೊಡು, 1 ಲಕ್ಷ ಕೊಡು. ಈಗ ಎಷ್ಟಕ್ಕೆ ಮಾರೋದಿ ಹೇಳ ನನಗೆ ಮೊದಲ. ಈಗ ನೋಡಪ್ಪ, 2 ತಿಂಗಳಂದ್ರ 10-20 ರೂಪಾಯಿ ಹಾಲು ಉಂಡೇನಿ, 50 ಬಂದ್ರೆ ಕೊಡ್ತಾನ ನೋಡ. ಮನುಷ್ಯ ಅದ ಏನದ ಮಾರಾಯನಿ, ಈ ಎಮ್ಮೆ ಐತಲ್ಲ ಚಂಜ್ ಅನ್ಬಿಡ್ರಿ ಸತ್ ಹೋಗತಿ. ಅಷ್ಟು ಗ್ಯಾರಂಟಿ ಮೇಲೆ ಹೆಂಗ್ ಹೇಳ್ತೀವಿ ನೀ? ನಾ ಹೇಳ್ತೀನಿ ಬಾ, ಎಲ್ಲ ಗೊತ್ತೈತಿ. ಬಾಯ್ಲಿ ಏನು? ಇಲ್ಲಿ ಬಾಯ್ಲಿ, ಇಲ್ಲಿ ನೋಡ್ರಿ, ಈ ಬಾಲ್ ಐತಲ್ಲ ನೆಲಕ್ ಹತ್ತೈತಿ. ನೋಡಿ ಕಾಲಿ ಆಡು ಕಿಸ್ಕಾಲ್ ಹಾಕಿ ನಿಂತೈತಿ. ಅಲ್ಲಿ ನೋಡಿ ಕಣ್ಣು ಆಡು ಕರ್ರಗ್ಯಾವ, ಮ್ಯಾಲ ಕೋಡ ಕೆಂಪಾಗೈತಿ. ಕೋಡಿಗೆ ಬಣ್ಣ ಹಚ್ಚತಿ, ಬಣ್ಣ ಕೆಂಪ. ಅದೇ ಬಣ್ಣದಾಗಿ ಕೆಂಪಾಗೈತಿ. ಅದ್ರ ಬಳಿಕ ಎಮ್ಮಿ ಇನ್ನು ಬಾಳತನ ಉಳಿಯಲ್ಲ, ಚಂದ ನೋಡ್ರಿ ಸತ್ ಹೋಗತಿ. ಅಪ್ಪ ಹ್ಯಾಂಗ ಮಾಡುದಿನ? ಹ್ಯಾಂಗ ನೋಡುದು ಏನೈತಿ, ಪಟಾಪಟ 10,000 ರೂಪಾಯಿ ನಾನು ಕೊಟ್ಟು ಬಿಡು, ನಾ ಮಾರಿಸಿ ಬಿಡ್ತೀನಿ ಅಂತ. ಬ್ಯಾಡಪ್ಪ, 50,000 ಎಮ್ಮಿ 10,000 ಕೊಡಂಗಿಲ್ಲ. ಅದಕ್ಕೆಲ್ಲ ಒಂದಿನ ಮಾಡೋಣಂದು ನೋಡಿಲಿ. ಅಕಸ್ಮಾತ್ ಹೆಂಗ್ ಸತ್ತಪ್ಪ ಅಂದ್ರ ಅದಕ್ಕೆ ಮತ್ತೆ ತೆಗಿಲಕ್ಕ JCB 5,000 ರೂಪಾಯಿ ಬಾಡಿಗೆ ನಿಂದು ಕೊಡ್ಬೇಕಾಕತಿ. 5,000 ರೂಪಾಯಿ ನಿಂಗೆ ಲಾಸ್ ಆಕತಿ, 10,000 ರೂಪಾಯಿ ಮಾರಿದ್ರೆ ನಿಂಗೆ ಲಾಭ ಆಕತಿ. ವಿಚಾರ ಮಾಡ. ಆದ್ರೂ ಬ್ಯಾಡ, ಒಂದು 15 ಮಾಡಿಸ್ಲ. 10,000 ಭಾಳ ಆಯ್ತು, ಅದಕ್ಕೆ 15,000 ಹೆಂಗ್ ಕೊಡ್ಬೇಕು ನಿನಗೆ? ಬೇಡ, 15 ಮಾಡ್ರೆ ಕೊಡ ನೋಡಪ್ಪ, ನಾ ಈಗ ಹೇಳ್ತಾನು.
ಆಯ್ತಾಯ್ತು ನನ್ನ ಕಡೆ ಒಬ್ಬ ತಗೊಳವ ಮಾಲಕ್ ಅದಾನ ಅವನಿಗೆ ಫೋನ್ ಹಚ್ಚಿ ನಾ ಕರೆಸ್ತೀನಿ ಅವ ಬಂದಾಗ ನೀ ನಡ್ಬರ್ಕ್ ಬಂದ ತುಟುಕ್ ಪಿಟುಕ್ ಅನ್ನೋದಿಲ್ಲ ಬಾಯಾಗ ನಾರಿ ಇಟ್ಕೊಂಡು ಸುಮ್ಕೊಂಡಿರ್ಬೇಕು ನಡ್ಬರ್ಕ್ ಏನ್ರ ಬಂದಪ್ಪ ಅಂದ್ರ ನೀನ್ ಕಟ್ ಮಾಡ್ಬಿಡ್ತೀನಿ ಬಾಲ ಆತ ದೊಡ್ಡ ಮಾರಸ್ಪ ಆಯ್ತಾಯ್ತು ಹಚ್ತೀನಪ್ಪ ಹಲೋ ಹಲೋ ಮಾಲಕ್ರ ಒಂದು ಫಸ್ಟ್ ಕ್ಲಾಸ್ ಎಮ್ಮಿ ನೋಡಿನ್ರಿ ನಿಮ್ಗೆ ಪಡಕ್ ನೀವು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬಂದು ಬಿಡ್ರಿ ಎಮ್ಮಿ ತೊಗೊಂಡು ಹೋಗ್ಬಿಡತ್ತಿರತ್ತ ಚೀಪ್ ರೇಟ್ ಹಾಫ್ ರೇಟ್ನ ಇಸಿ ಕೊಡ್ತೀನಿ ನಿಮ್ಗೆ ಆಯ್ತಾಯ್ತು ಬರ್ರಿ 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 ಬೇಡ ಈ ಎಮ್ಮಿ ಮಾರಿದ ಮೇಲೆ ಫಸ್ಟ್ ಕ್ಲಾಸ್ ಹಿಂಡು ಎಮ್ಮಿ ನಾನು ಕೊಡಿಸ್ಬೇಕ ಮತ್ತೆ ಈಗ ಹೇಳ್ತಾನ ಆಯ್ತಾಯ್ತು ಕೊಡಿಸ್ತೀನಪ್ಪ ಏ ಮಾಲಕ್ ಬರತ್ತಾನ ಅವ ಬಂದ ಬಳಕ ನಾವು ಮಾತಾಡ್ತಿರ್ತೇವೆ ನೀ ನಡ್ಬಳಕ್ ತುಟಿ ಪಿಟ್ಟು ಅನ್ಬಾರ್ದ ತುಟಿ ಪಿಟ್ಟು ಅಂದಪ್ಪ ಅಂದ್ರೆ ಹಾಕಿ ಗುದ್ದು ಬಿಡ್ತೀನಿ ನನಗೆ ಬರ್ರಿ ಬರ್ರಿ ಮಾಲಕ್ರ ಎಮ್ಮೆ ಇದೇನು ಎಮ್ಮೆ ಏನು ಆನಿ ಮರಿ ಇದು ಇದೇ ಎಮ್ಮಿ ಮನಗೊಂಡೈತಿ ಎಮ್ಮಿ ನೋಡ್ರಿ ಹ್ಯಾಂಗೈತಿ ಎಮ್ಮಿ ಫುಲ್ ತಿಂಡಿಲಿ ಐತಿ ಮಸ್ತ್ ಐತಿ ಎಮ್ಮಿ ಹಾ ಮತ್ತೇನಪ್ಪ ಇದು ರೇಟ್ ಎಷ್ಟು ಇದು ಇದ್ರ ರೇಟ್ ಏನು ಭಾಳ ಇಲ್ಲ ಇದ್ರ ರೇಟ್ 50,000 ರೂಪಾಯಿ ಐತಿ ಹಾ ನಿನಗೆ ಬರ್ರಿ 40,000 ಮಾಡಿ ಕೊಡ್ತೀನಿ ಅದ ತಗೊಂಡ್ಬಿಡು ಚಲೋ ಎಮ್ಮೆ ಐತಿ ಹಾ ಗಿಡ್ಡ ಮಗ ಭಾಳ ಬೆರ್ಕಿ ಕಾಂತಾನ ನನಗಾದ್ರೆ 15,000 ಹೇಳ್ಯಾನು ಅಲ್ಲಾದ್ರೆ ಹೆಚ್ಚು ಹೇಳಾಕತ್ತಾನ ಇನ್ನೊಂದು ಇದ್ರ ವಿಶೇಷತೆ ಏನಪ್ಪ ಅಂದ್ರೆ 10 ರೂಪಾಯಿ ಮೇವು ಹಾಕಿದ್ರೆ 50 ರೂಪಾಯಿ ಹಾಲು ಕೊಡ್ತೈತಿ ಫುಲ್ ತಿಂಡಿಲಿ ಐತಿ ಫುಲ್ ಗಿಚ್ಚೈತಿ ತೊಗೊಂಡು ಹೋಗ್ಬಿಡ್ತೀನಿ ಎಮ್ಮಿ ಇದನ್ನ ರೇಟ್ ಭಾಳ ಆಗೈತೆ ಸ್ವಲ್ಪ ನೋಡಿ ಹೇಳ ಏ ಮರ ನೀ ತಗೋತ್ರಿ ತಗೋ ನೀ ಬ್ಯಾಡ ಅಂದ್ರೆ ಮತ್ತೆ ತಗೊಳೋರು ಭಾಳ ಮಂದಿ ಇದಾರೆ ಅವ್ರಿಗೆ ಮಾರಿ ಬಿಡ್ತೀನಿ ಮತ್ತೆ ತಗೋತೀನಪ್ಪ ಮನಗೊಂಡೈತಿ ಎಮ್ಮಿ ಮತ್ತೆ ಅದ್ರಾಗ ಸ್ವಲ್ಪ ನೋಡಿ ಹೇಳ ರೇಟ್ ಏನು ನೋಡಿ ಹೇಳೋದು ಎಷ್ಟು ಕೊಡೋದೀನಿ ಹೇಳಿ ಲಾಸ್ಟ ನಾ ಒಂದು 30 ಕೊಡ್ತನಲ್ಲ ನೀವು ಎಷ್ಟಾದ್ರು ನಮ್ಮ ಹಳಿ ಗಿರಕಿದಿ ಆಯ್ತು 30 ಕೊಡು ತೊಗೊಂಡು ಹೋಗ್ಬಿಡು ಮಸ್ತ್ ಐತಿ ಎಮ್ಮಿ ಮತ್ತೆ ರೊಕ್ಕನ ತೊಗೊಂಡ್ಬಿಡು ತಾತ ಹೋಯ್ತಾನ ಎಮ್ಮಿ ಅದನ್ನ ಒಯ್ ನೀ ಎಮ್ಮಿ ಸರಿ ಕಡೆ ತಗೋ ನೀನು ರೊಕ್ಕ ಎಷ್ಟದ ಇವು 15,000 ರೂಪಾಯಿ ಅದಾವು ನೀ ಎಷ್ಟು ಮಾತಾಡಿ ಅಷ್ಟೇ ಕೊಟ್ಟಿನಿ ನಾನು ರೊಕ್ಕ 15 ಯಾವ ನನ್ನ ಎಮ್ಮಿ ರೊಕ್ಕಲು ಅವು ಇವು ನೀನು ಎಮ್ಮಿ ರೊಕ್ಕ ಅಲ್ಲ ಇವು ನನ್ನ ಸ್ವಂತ ಟ್ಯಾಲೆಂಟ್ಲಿ ಕಮಾಯಿ ಮಾಡಿದ ರೊಕ್ಕದ ಇವು ಇದ್ರಾಗ ನೀ ಪಾಲ ಕೇಳೋದಿಲ್ಲ ಹಂಗೆ ನೋಡಿದ್ರೆ ಅದ್ರಾಗ ನೀನು ನನ್ನ ಕಮಿಷನ್ ಕೊಡ್ಬೇಕ ಏ ಹಂಗಾರ ಮತ್ತೆ ನನಗೆ ಹಿಂಡು ಎಮ್ಮಿ ಕೊಡಿಸ್ನಂದಿದ್ಲ ಏನತ್ತ ಹಿಂಡು ಎಮ್ಮಿ ನೀನು ಕೊಡಿಸ್ತೀನಿ ನೀ ನನಗೆ ಯಾವ ಕಮಿಷನ್ ಕೊಡ್ತೀನ ಅವಾಗ ಕೊಡಿಸ್ಕೊಡ್ತೀನಿ ಅತ್ನ ಅಲಾ ಬೇರಿಕೆ ನನ್ನ ಮಗ ನನ್ನ ಕಣ್ಣು ಮುಂದೆ ನಂದ ಎಮ್ಮಿ ಮಾರಿ ನನ್ನ ಕಣ್ಣ ಮಣ್ಣಾಕಿ ಹೋದಲ್ಲ ಇವ ಬೇಬಿ ಬಾಗ್ಲ ಹಾಕತ್ತೀನಿ ಬನ್ನಿ ಏನು ಚಪ್ಪಲ್ ಹಾಕಲಿ ಬೇಡನ ಏ ನೀನು ಬನ್ನಿ ಎಲ್ಲಿ ಬಂದೀಗ ರಾಮೇಶ್ ರೋಡಿಗೆ ಹೇಳ್ತೇನೆ ಅಲ್ಲೇ ತಡಿ ಒಂದು 2 ಸೆಕೆಂಡಿಗೆ ಅಲ್ಲೇ ಬನ್ನಿ ಗಪ್ಪ ಚಾಯ್ ಒಂದು ಇಟ್ಕೊಂಡು ಆಯ್ತು ಗಪ್ಪ ಚಾಯ್ ನೀವು ನೋಡ್ತ ಅಂತ ಟೈಮ್ದಾಗ ಚಾಯ್ ಒಂದು ಸಿಗ ತಿಳಿದಿ ಗುಂಡ್ಯಾ ಹೊಸ ಬಕ್ರ ಇದ್ದಿತ್ತು ಮಗನ ನಿನ್ನ ತಲೆ ಓಡಿಸಿ ನೀನು ಟ್ಯಾಲೆಂಟ್ ತೋರಿಸು ಬಿಡಬೇಡ ತೋರಿಸ್ತೀನಿ ಬೇಬಿ ಬನ್ನಿ ಹಲೋ ಬೇಬಿ ಗಾಡಿ ಕಿಕ್ ಬಿಡತ್ತಿ ಗಪ್ಪ ನಮಸ್ಕಾರ ಗಾಡಿ ಪೇಂಟ್ ಮಾಡಿಸಿರೇನ್ರಿ ಏ ಪೇಂಟ್ ಏನ್ ಮಾಡ್ತೀನಿ ಎದಕ್ಕೆ ಬೇಕು ಸುಮ್ ಕುಡ್ರ ಹಲೋ ಬೇಬಿ 1 ಸೆಕೆಂಡ್ ಯಾರೋ ಬಂದ್ರೆ ಮಾತಾಡಿಸ್ತಾನ 1 ಸೆಕೆಂಡ್ ಗಾಡಿ ನೋಡಿದ್ರೆ ಪೇಂಟ್ ಹೊಡೆದ್ರಿ ಇದು ಏ ಗಾಡಿ 4 ವರ್ಷ ಗಾಡಿ ಐತಿ ಮಣ್ಣು ಸ್ವಲ್ಪ ಕಚ್ಚಾಗಿತ್ತ ಪೇಂಟ್ ಹೊಡೆದ್ ಯಾಕೆ ಏನಾತು ಗಾಡಿ ಚಾಲ್ತಿ ಹಾಕೋದು ಆಗ್ಲತ್ತೇನ್ರಿ ಒಂದು ಅರ್ಜೆಂಟ್ ಕೆಲಸ ಹುಡ್ಕಪ್ಪ ಸುಮ್ರೋ ಮರೇನಿ ಹಾಕತಿ ನೋಡ್ರಿ ನನಗೆ ಗೊತ್ತಾಯ್ತ್ರಿ ಇದು ಗಾಡಿದು ಬಾಳ್ ಮಾಡಿ ಇಂಜಿನ್ ಸೀಜ್ ಆದಂಗ ಕಾಣ್ತೈತ್ರಿ ಇದ್ರ ಅಲ್ರಿ ಸರ್ 4 ವರ್ಷದ ಗಾಡಿ ಐತಿ ಮನೆ ಕಲರ್ ಮಾಡ್ಸ್ಕೊಂಡ್ ಬಂದನ್ ಗಾಡಿದ ಏನಾತಪ್ಪ ಗಾಡಿಗೆ ಓ ಅಣ್ಣೋರ 4 ವರ್ಷ ಅಂದ ಬಳಕ ಎಲ್ಲ ಮುಗಿದಿರ್ತೈತ್ರಿ ಇದ್ರೆಲ್ಲ ಇಂಜಿನ್ ಸೀಜ್ ಆಗೈತ್ರಿ ಗಾಡಿ ಡಬ್ಬ ಆಗೈತ್ರಿ ಇದು ಈಗ ನಿಮ್ಗೆ ಹೆಂಗ್ ಗೊತ್ತಾಗತ್ರಿ ನನ್ ಗಾಡಿ ಡಬ್ಬ ಆಗಿತ್ತ ಅಣ್ಣೋರ ಈ ಸೈಕಲ್ ಮೋಟರ್ ಮೆಕ್ಯಾನಿಕ್ ಒಳಗ 30 ವರ್ಷ ಸರ್ವಿಸ್ ಆಗೈತ್ರಿ 30 ವರ್ಷ ಸರ್ವಿಸ್ ಆಗೈತ್ರಿ ಹಾ ರೀ ಅಣ್ಣ ನಿಮ್ ವಯಸ್ಸೇನ್ರಿ ಈಗ ನನಗೀಗ ವಯಸ್ಸು 30 ರೀ ಮತ್ತೆ ನೀವು ಗ್ಯಾರೇಜಾಗ ಹುಟ್ರಿ ಏನ್ರಿ ಗ್ಯಾರೇಜ್ ಹುಟ್ಟಿಲ್ರಿ ಮನ್ಯಾಗ ಹುಟ್ಟಿನ ಇದು ನೋಡ್ರಿ ಅಣ್ಣೋರ ಇದು ಗಾಡಿ ಡಬ್ಬ ಆಗೈತಿ ಡಕೋಟ್ ಆಗೈತಿ ಇದನ್ನ 3 ವರ್ಷಕ್ಕೆ ತಗೊಳ್ಳೋದಿಲ್ಲ ಇದನ್ನ ಪಟಾಟ ಮಾರಿಸಿದ್ರೆ ಹೊಸ ಗಾಡಿ ತಗೋರಿ ಇಲ್ಲೇ ಮಹಿಳಾದಾಗ ಶೇಲ್ ನೋಡೋದು ಬೈಕಿಂದು ಫಸ್ಟ್ ಕ್ಲಾಸ್ ಬೈಕ್ ತೊಗೊಂಡ್ರಿ ತಗೋ ನಿಮ್ ಲವರ್ನ ಖುಷಿ ಆಗ ಇದನ್ನ ತೋರ್ಬೇಕಲ್ರಿ ಗಾಡಿ ಈಗ ನೀವು ಮಾರಾಕ್ ರೆಡಿ ಇದ್ರೇನು ಮಾರಾಕ್ ರೆಡಿ ಆಗಿನ ಮತ್ತೆ ಗಾಡಿ ಸ್ಟಾರ್ಟ್ ಆಗೋಲ್ತಲ್ರಿ ಈಗ ಅದ್ರಿ ಇದು ಡಬ್ಬ ಆಗೈತಿ ಇಂಜಿನ್ ಎಲ್ಲ ಸೀಜ್ ಆಗೈತ್ರಿ ಬಾದ್ ಆಗೈತಿ
ಈಗ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ ಭಾಳ ನನ್ನ ಕಡೆ ಗಿರಾಕಿ ಭಾಳ ಅದಾವು ಒಂದೇ ಒಂದು ಫೋನ್ ಹೊಡೆದಪ್ಪ ಅಂದ್ರೆ ಇಲ್ಲೇ ನೀತಿ ಜಾಗದಾಗ ಖರೀದಿ ಮಾಡ್ತಾರ್ರಿ. ಹೌದ್ರಿ? ಹಾಂ ರೀ. ಕರ್ಸ್ರಿ ಯಾವ್ರಿದ್ರಿ ಕರ್ಸ್ರಿ. ಅದು ಬರೋಬ್ರಿ ಬಿಡ್ರಿ ಅನ್ನೋದಕ್ಕೆ ರೇಟ್ ಕೊಟ್ಟಿರಿ ರೇಟ್ 75 ಆಗೈತ್ರಿ. 75,000 ಏ ಮುಡ್ಕಾದ್ರೆ ಹೇಳಿದ್ರೆ 15 ರೂಪಾಯಿ ಕೆಜಿ ಅಂತ ತೋತಾರ. 15 ರೂಪಾಯಿ ಕೆಜಿ ತೊಗೊಂಡ್ರೆ ಎಲ್ಲ ಕುಡ್ಸಿ ಒಂದು 5,000 ರೂಪಾಯಿ ಮಾಡ್ತಾರ. ಅದೇ 5,000 ರೂಪಾಯಿ ಇನ್ನೊಂದು 5,000 ರೂಪಾಯಿ ಹಾಕಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಹೊಸ ಬೈಕ್ ಬರ್ತೈತಿ. ಅದ ಬೈಕ್ ತೊಗೊಂಡು ಹೋಗಿ ನೀನು ಲವರ್ ಮುಂದೆ ಇಟ್ಟಪ್ಪ ಅಂದ್ರೆ ನೀನು ಲವರ್ ಫುಲ್ ಖುಷಿ ಹಾಕಳ, ನಿನ್ನ ಮ್ಯಾಲೆ ಬಿದ್ದಾಕಳ. ಅಕಸ್ಮಾತ್ ನೀ ಹೊಸ ಬೈಕ್ ಒಯ್ಲಾರಿ ಇದೇ ಹಳಿ ಬೈಕ್ ಒಯ್ದಿಟ್ಕೊಂಡು ನೀ ಡಬ್ಬಾ ಬೈಕ್ ನೀನು ಬೈಕ್ ನೋಡಿಸಿದ್ರೆ ಆಕಿ ಓಡಿ ಹೋಗ್ಬಿಡ್ತಾಳ. ಹುಡುಗಿಯಾರು ಒಂಥರ ಫಾಸ್ಟ್ ಟ್ರೈನ್ ಇದ್ದಂಗ ಒಂದು ಸರ್ತಿ ಹೋದ್ರೆ ಮತ್ತೆ ಹೊಳಿ ಬರೋದಿಲ್ಲ. ವಿಚಾರ ಮಾಡುವ ನಿನ್ನ ಮರ್ಯಾದೆ ಮಾಡಿ ತುಂಬಲಿ ವಿಚಾರ ಮಾಡ. 5,000 ರೂಪಾಯಿ ಕೊಡ್ತೀನಿ ನೋಡಿ ಹ್ಯಾಂಗ ಮಾಡ್ತಿ? 5,000 ಕಡಿಮೆ ಆಕತ್ರಿ. ಇನ್ನೊಂದು 5,000 10,000 ಮಾಡ್ರಿಲ್ಲ. 10,000 ಏ ಭಾಳ ಕೆಟ್ಟ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನೀನು. ಆಯ್ತಾಯ್ತ ನನ್ನ ಕಡೆ ಒಂದು ಗಿರಾಕಿ ಐತಿ, ಅವನಿಗೆ ಫೋನ್ ಹಚ್ಚಿ ನಾ ಕರ್ಸ್ತೀನಿ. ಬಾಯ್ಲಿ ಇನ್ನೊಂದು ವಿಶೇಷ ಸೂಚನೆ, ಅವನು ನಾನು ಯಾವಾರ ಮಾತಾಡೋ ಮುಂದಾಗ ನೀ ನಡಬರ್ಕ ತುಟುಕ್ ಪಿಟಕ್ ಅನ್ಬಾರ್ದು, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ಬೇಕು. ಏನ್ ಹೇಳ್ತೀನಿ ನಡ್ಬರ್ಕ್ ಬಂದಿಪ್ಪ ಅಂದ್ರೆ ನಿನ್ ಗಾಡಿ ಮಾರ್ಸೋದ್ರ ಮತ್ತೆ ನಾ ಹೇಳ್ತೀನಿ ಈಗ. ಆಯ್ತಾಯ್ತು. ಆಯ್ತು ನಿಂದ್ರೆ ಫೋನ್ ಹಚ್ತೀನಿ ಈಗ ಸದ್ಯ. ಅಲೋ ಅಣ್ಣ, ಅಣ್ಣ ನಿನ್ಗೊಂದು ಫಸ್ಟ್ ಕ್ಲಾಸ್ ಬೈಕ್ ನೋಡಂದಿದ್ದಿಲ್ಲ, ಫಸ್ಟ್ ಕ್ಲಾಸ್ ಒಂದು ಬೈಕ್ ನೋಡಿನಿ. ಫುಲ್ ಏವನ್ ಐತಿ, ಏರ್ ಕಂಡೀಷನ್ ಐತಿ. ಪಟಕ್ನೆ ಬಾ, ನೀನು ಲೊಕೇಶನ್ ಶೇರ್ ಮಾಡ್ತೀನಿ. ಪಟಕ್ನ ರೊಕ್ಕ ಕೊಡಿಸಿದ್ರೆ ಬೈಕ್ ತೊಗೊಂಡು ಹೋಗ್ಬಿಡು. ಹಾಂ ಆಯ್ತಾಯ್ತು, ಪಟಕ್ನೆ ಬಾ. ನಾ ಹೇಳಿ ನೆನಪೈತಲ್ಲ, ತುಟಕ್ ಪಿಟಕ್ ಅನ್ಬಾರ್ದು. ಅವ ಬಂದು ತೊಗೊಂಡು ಹೋಗೋಣ. ಈ ಸರ್ ನಿನ್ನ ಡೀಲ ಬಗೆಹರಿಸಿ ಬಿಡ್ತೀನಿ ಅತ್ನ. ಆಯ್ತು. ಗಿಡ 10,000 ರೂಪಾಯಿ ಬಂದ್ಮೇಲೆ ನಂಗೆ ಹೊಸ ಗಾಡಿ ಕೊಡಿಸ್ಕೊಡ್ಬೇಕಾ ನಿಮ್ಮ? ಮತ್ತೆ ಕೊಡಿಸ್ಕೊಡ್ತೀನಿ ಸುಮ್ಕೊಂಡ್ರಿ. ಮಾಲಕ್ ಬರತ್ತಾರ, ನೀವು ಸುಮ್ಕೊಂಡ್ರ ಏನೋ ತುಟಕ್ ಪಿಟಕ್ ಅನ್ನಕ್ ಹೋಗ್ಬೇಡ. ಬರ್ರಿ ಮಾಲಕ್ರ ಬರ್ರಿ. ಹೇಳಿದ್ಪಾ ಗಿಡ ಇದು ಏನ್ರಿ ಇದು ಏನು ಕಾಣದ ಕಣ್ಣಿಗೇನ ಹಡಗ ಕಾಣದ ನಿಮ್ಮ ಕಣ್ಣಿಗೇನ? ಗಾಡಿ ಇದ ಗಾಡಿ ನೋಡ್ರಿ ಹೆಂಗೈತ್ರಿ, ಹೊಸ ಕ್ವಾಲಿಟಿ ಐತಿ ಗಾಡಿ, ಫುಲ್ ಏರ್ ಕಂಡೀಷನ್ ಹೋಗೈತಿ. ಹಾಂ ಗಿಚ್ಚಿ ಗಿಲಿ ಐತಿ ಗಾಡಿ. ಹಾಂ ಪಟಾಪಟ್ ರೊಕ್ಕ ಕೊಡ್ರಿ ನನಗೆ. ಎಷ್ಟು ಹೇಳ್ತಿ? ನಾ ಏನು ಜಾಸ್ತಿ ಮಂದಿ ಸೇಮ ಅಷ್ಟು ಇಷ್ಟು ಹೇಳಲ್ಲ, ಒಂದೇ ರೇಟ 40,000 ರೂಪಾಯಿ ಕೊಡ್ರಿ. 40,000 ಹೆಂಗು ಏನು 20,000 ರೂಪಾಯಿಗೆ ರಗಡು ಹೊಟ್ಟ್ಯಾವಲ್ಲಿ. ನೀನು 40,000 ರೂಪಾಯಿ ಹೇಳತ್ತಿ ಹೆಂಗೆ? ಏನು ಗಾಡಿದ ರೇಟ್ ಇದು? ಮಾಲಕ್ ನಾನು ಯಾವಾರಿನ ಗೊತ್ತೈತಿಲ್ಲ ನಾನು ಹೆಂಗ್ ಇರ್ತಾವ ಗಾಡಿ ಕಂಡೀಷನ್ಗಳು, ಫುಲ್ ಏರ್ ಕಂಡೀಷನ್ ಇರ್ತಾವ. ಮನುಷ್ಯ ಚಲೋ ಅದಿ, ಚಲೋ ಮಾಲ್ ಕೊಡ್ತಿ ಅಂತ ನಿನ್ನ ಕಡೆ ಬಂದೈತಿ. ಹೌದು ಮತ್ತೆ ಒಮ್ಮೆ ರೇಟ್ ಈ ನಮ್ಮನೆ ಹೇಳ್ರಿ ಹೆಂಗ? ಏನು ಮಾಡ್ದಪ್ಪ, ಬಂದಿದ್ದು ಬಿಡ್ಲಾಕ್ ಹೋಗ್ಬಾರ್ದ. ಈಗ ಎಷ್ಟು ಕೊಡೋರು ನೀವು? ಭಾಳ ಕೊಡ ನೋಡಪ್ಪ, ಒಂದು 30,000 ರೂಪಾಯಿ ಕೊಟ್ಟು ಬಿಡ್ತಾನೆ. ಇಟ್ರ ಮೇಲೆ ಬಗೆಹರಿಸ್ಕೊಂಡ್ಬಿಡ. ಏನು 30,000 ರೂಪಾಯಿ ಅಂದ್ರೆ ಆಗಲ್ಲ. ಹೌದಾ? ಆಯ್ತಾಯ್ತು 30,000 ರೂಪಾಯಿ ಕೊಡ್ರಿ, ತೊಗೊಂಡು ಹೋಗ್ಬಿಡ್ರಿ ಗಾಡಿ. ಎಡ್ದವ್ರಿ ಇವು? ಇವು 30,500 ರೂಪಾಯಿ 500 ರೂಪಾಯಿ ತಗೊಳಗ್ರಿ. ಚಾ ಕುಡಿತಾನ ಇಬ್ರು ಹೋಗ್ರಿ ನೀವು. 500 ಹೆಚ್ಚದ ಅದ್ರಾಗ ಇರ್ಲಿ ನಾವು ಬಡ್ರು ನಿಮ್ಮ ಹೆಸರು ಹೇಳ್ತೇವೆ ಅಂತ ತಿತ್ತೇವು. ಪಡವ್ರು ತೊಗೊಂಡು ಹೋಗ್ರಿ ಗಾಡಿ. ಚಾಲು ಮಾಡ್ಕೋರಿ. ಹಾಂ ಅಣ್ಣವ್ರ ಇಲ್ಲಿ ಗಾಡಿ ಚಾಲು ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ದನ ಕರ್ಕೊಂಡು ಮಕ್ಕೊಂಡಿರ್ತಾವ, ಅವಕ್ಕೆ ಡಿಸ್ಟರ್ಬ್ ಆಗತಿ. ಅಲ್ಲಿ ಮುಂದೆ ಹೋಗಿ ಚಾಲು ಮಾಡ್ಕೋರಿ ನೀವು. ಹೋರಿ. ಆಯ್ತಪ್ಪ. ಹಾಂ ಆಯ್ತಾಯ್ತು, ಒತ್ಕೋತೋರಿ ನೀವು. ತಗೋಪ್ಪ ನಿನ್ನ 10,000 ರೂಪಾಯಿ. ಅವು ಇವು ರೊಕ್ಕ ಬೇಡಕ್ಕೆ ಹೋಗ್ಬೇಡ. ಇವಕ್ಕೆ ನನ್ನ ತಲೆ ಓಡಿಸಿ ನಾ ಕಮಾಯಿ ಮಾಡಿದ ರೊಕ್ಕದ ಇವು. ಹಂಗೆ ನೋಡಿದ್ರೆ ಮಗನ ಅದ್ರಾಗ ನೀನೇ ನನಗೆ 500 ರೂಪಾಯಿ ಕಮಿಷನ್ ಕೊಡ್ಬೇಕಾಗತ್ತೆ. ಕೊಡು 500 ರೂಪಾಯಿ ಕಮಿಷನ್. ಕೊಡಂಗಿಲ್ಲ, ಇದ್ರಾಗ ನಾನು 20,000 ದಾವಲ್ಲ ಇಲ್ಲಿ. ಇವು ನಾ ಸ್ವಂತ ನಾನು ಟ್ಯಾಲೆಂಟ್ಗೆ ಗಳಿಸಿದ ರೊಕ್ಕದಾವು. ಇದ್ರಾಗ ನಾ ರೊಕ್ಕ ಯಾರಿಗೆ ಕೊಡುದಿಲ್ಲ. ನೀ ಗಾಡಿ ಮಾರಿ ಮ್ಯಾಗ ಏನಿದ್ದಿ, ನನಗೆ ಹೊಸ ಗಾಡಿ ಕೊಡ್ತಾ ಇದ್ದಿಲ್ಲ ಹಂಗೆ. ಹಾಂ ಮತ್ತೆ 10,000 ರೂಪಾಯಿ ನಂಗೆ ಹೊಸ ಗಾಡಿ ಕೊಡಿಸ್ಕೊಡಿ. ಇಲ್ಲಿ ನೀನು ಹೊಸ ಗಾಡಿ ಕೊಡಿಸ್ಕೊಡ್ತೀನಿ, ಆದ್ರೆ ನನಗೆ 500 ರೂಪಾಯಿ ಕಮಿಷನ್ ಕೊಟ್ರೆ ಮಾತ್ರ ಕೊಡಿಸ್ಕೊಡ್ತೀನಿ. ನಾ ಕಮಿಷನ್ ಕೊಡಿಸ್ಕೊಡಂಗಿಲ್ಲ. ಕಮಿಷನ್ ಕೊಡುದಿಲ್ಲ? ಕಮಿಷನ್ ಕೊಡಂಗಿಲ್ಲ. ಹಂಗಾದ್ರೆ ನಾನು ನಿನ್ನ ಗಾಡಿ ಕೊಡಿಸೋದಿಲ್ಲ. ಗಿಡ್ಡ ಮಗನ ಕಲ್ಲ ಹೋಗಿದ್ದೀನಿ ಲೇ ನಿನಗ. ಲೇ ಮಂಗ್ಯಾನ ಮಗನ ಹೋದ್ಯಾ? ಏನು ಮಾಡ್ತೀರಿ? ಗಿಡ್ಡ ಶಾನೆ ಅದು, ನಾನು ದಡ್ಡ ಆದ್ ನೋಡು.